Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಕಾಂಗ್ರೆಸ್ನಲ್ಲಿ ಈಗ ಸಿಡಬ್ಲ್ಯೂಸಿ ಮೀಟಿಂಗ್ ಇವತ್ತಿದೆ. ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೀತಾ ಇರುವಂಥದ್ದು. ಈ ಸಿಡಬ್ಲ್ಯೂಸಿ ಮೀಟಿಂಗ್ ಸಾಕಷ್ಟು ವಿಶೇಷತೆಯನ್ನು ಪಡ್ಕೊಂಡಿದೆ, ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಸಭೆಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆನೇ ಚರ್ಚೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಬೆಳಿಗ್ಗೆ 11 ಗಂಟೆಗೆ ಅಶೋಕ ಹೋಟೆಲ್ನಲ್ಲಿ ಕರೆದಿರುವಂತಹ ಸಭೆ ಇದು. ಇವತ್ತಿನ ಸಿಡಬ್ಲ್ಯೂಸಿ ಸಭೆಯಲ್ಲಿ ಮಹತ್ವದ ವಿಚಾರಗಳು ಚರ್ಚೆಗೆ ಬರುತ್ತೆ. ಪ್ರಮುಖವಾಗಿ ನಾಳೆ ಈಗ NDA ಸರ್ಕಾರ ರಚನೆ ಆಗ್ತಾ ಇದೆ. ಸೊ ನಮ್ಮ ಕಾರ್ಯತಂತ್ರಗಳೇನಿರಬೇಕು, ನಾವು ಯಾವ ರೀತಿಯಾಗಿ ಈಗ ಹೋರಾಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾರೆ. ಪ್ರಮುಖವಾಗಿ ಲೋಕಸಭೆ ವಿಪಕ್ಷ ನಾಯಕನ ಆಯ್ಕೆ ಕುರಿತು ಕೂಡ ಸಭೆಯಲ್ಲಿ ಚರ್ಚೆ ಆಗುವಂಥದ್ದೇ ಬಹಳ ನಿಶ್ಚಿತವಾಗಿದೆ. ಮೀಟಿಂಗ್ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ನಾಯಕರು ಡೀಟೇಲ್ಸ್ ಅನ್ನ ಶೇರ್ ಮಾಡ್ಕೋತಾರೆ. ಇವತ್ತು ಸಂಜೆ 5:30ಕ್ಕೆ ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ಕೂಡ ನಿಗದಿಯಾಗಿದೆ. ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ನಡೆಯಲಿರುವಂತಹ ಒಂದು ಸಭೆ ಇದು. ಸೊ ಇಲ್ಲೂ ಕೂಡ ವಿಪಕ್ಷ ನಾಯಕನ ಆಯ್ಕೆ ಅಂತಿಮ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸಂಸದೀಯ ಪಕ್ಷದ ಸಭೆ ಬಳಿಕ ಸಂಸದರಿಗೆ ಔತಣಕೂಟವನ್ನು ಕೂಡ ಏರ್ಪಡಿಸಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸಭೆ ನಡೀತಾ ಇರುವಂತಹ ಹಿನ್ನೆಲೆ ದೆಹಲಿಗೆ ಈಗಾಗಲೇ ಸಿಎಂ ಮತ್ತು DCM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ತೆರಳಿದ್ದಾರೆ. ಬೆಂಗಳೂರಿನ HAL ಏರ್ಪೋರ್ಟ್ ಮೂಲಕ ದೆಹಲಿಗೆ ಪ್ರಯಾಣ ಬೆಳೆಸಿರುವಂತಹ ಇಬ್ಬರು ನಾಯಕರು ಈಗಾಗಲೇ CM ಕೂಡ ಹೋಗಿದ್ದಾರೆ, ಹೊರಡ್ತಾ ಇದ್ದಾರೆ ಈಗ HAL ವಿಮಾನ ನಿಲ್ದಾಣದಿಂದ. ಸೊ ಇವತ್ತು ಸಂಜೆ ಕಾಂಗ್ರೆಸ್ನ ಸಂಸದೀಯ ಪಕ್ಷದ ಸಭೆ ಕೂಡ ಇದೆ. ಪ್ರಮುಖವಾಗಿ ಇಲ್ಲಿರುವಂಥ ವಿಚಾರ ಅಂದರೆ ರಾಹುಲ್ ಗಾಂಧಿ ಅಷ್ಟು ಒಲವನ್ನು ವ್ಯಕ್ತಪಡಿಸ್ತಾ ಇಲ್ಲ ವಿಪಕ್ಷ ನಾಯಕನಾಗೋದಿಕ್ಕೆ ಅನ್ನುವಂಥದ್ದು ಕಾಂಗ್ರೆಸ್ನ ಇನ್ಸೈಟ್ಸ್ ಲಭ್ಯವಾಗ್ತಾ ಇರುವಂಥದ್ದು. ಬಟ್ ಅವ್ರ ಮೇಲೆ ಪ್ರೆಷರ್ ಇದೆ, ಅವ್ರ ಮೇಲೆ ಬೇಡಿಕೆಗಳು ಕೂಡ ಇಟ್ಟಿದ್ದಾರೆ ಒಂದಷ್ಟು ಜನ ಕಾಂಗ್ರೆಸ್ನವರು, ನೀವೇ ಆಗಿ ವಿಪಕ್ಷ ನಾಯಕ ಅನ್ನುವಂಥದ್ರ ಬಗ್ಗೆ. ಸೊ ಇದು ಇವತ್ತು ಸಭೆಯಲ್ಲಿ ತೀರ್ಮಾನ ಆಗುವಂಥ ಸಾಧ್ಯತೆಗಳಿವೆ. ಮತ್ತಷ್ಟು ಡೀಟೇಲ್ಸ್ ದೆಹಲಿಯಲ್ಲೇ ಈ ಎಲ್ಲ ಬೆಳವಣಿಗೆಗಳನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರುವಂಥ ನಮ್ಮ ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗಿದ್ರೆ ಮಾತಾಡೋಣ. ಪ್ರಸನ್ನ, CWCಯ ಪ್ರಮುಖವಾದಂತಹ ಅಜೆಂಡಾ ಏನಿರುತ್ತೆ ಇವತ್ತು ಅನ್ನುವಂಥದ್ದು? ಬಹುಶಃ ವಿಪಕ್ಷ ನಾಯಕನ ಆಯ್ಕೆ ಯಾಕಂದ್ರೆ ರಾಹುಲ್ ಗಾಂಧಿನೇ ಆಗ್ತಾರಾ ಅಥವಾ ಬೇರೆ ಇನ್ಯಾರನ್ನಾದ್ರೂ ಮಾಡಬೇಕಾ ಅನ್ನುವಂಥ ಒಂದು ಚರ್ಚೆ ಇರೋ ಬೆನ್ನಲ್ಲೇ CWC ಮತ್ತೆ ಸಂಜೆ ನಡೆಯುವಂತಹ ಒಂದು ಸಂಸದೀಯ ಮಂಡಳಿಯ ಸಭೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಪ್ರಸನ್ನ? ರೆಹಮಾನ್, ಇವತ್ತು ಬೆಳಗ್ಗೆ 11 ಗಂಟೆಗೆ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ಸಭೆ ಆಯೋಜನೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ 2-3 ಅಜೆಂಡಾಗಳು ಇಲ್ಲಿ ಗಮನ ಸೆಳೀತಾ ಇರುವಂತದ್ದು. ಒಂದು, ಇದು ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಪರಾಮರ್ಶೆಯ ಕಾಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾಂಗ್ರೆಸ್ ಇದೀಗ 99 ಸ್ಥಾನಗಳಿಗೆ ಬಂದು ನಿಂತಿದೆ. ಅಕಸ್ಮಾತ್ ಇದೇ ಒಂದು 10ಕ್ಕೂ 15ಕ್ಕೂ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಗಳಿಸಿದ್ದೇ ಆಗಿದ್ರೆ ಇಡೀ ದೇಶದ ರಾಜಕಾರಣದ ಒಂದು ಗೇಮ್ ಚೇಂಜರ್ ಆಗಿರ್ತಿತ್ತು. ಈ ಕಾರಣಕ್ಕೋಸ್ಕರ ನಿನ್ನೆಯೂ ಕೂಡ ಕರ್ನಾಟಕಕ್ಕೆ ಭೇಟಿ ಕೊಟ್ಟಂತ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಲೋಪಗಳಾಯಿತು, ಆಡಳಿತ ಪಕ್ಷ ಇದ್ದಂತಹ ಸಂದರ್ಭದಲ್ಲೂ ಕೂಡ ಎಲ್ಲೆಲ್ಲಿ ನಮಗೆ ಹಿನ್ನಡೆ ಆಯಿತು ಅನ್ನುವಂಥ ಒಂದು ರಿಪೋರ್ಟ್ ಅನ್ನ ಕೇಳಿದ್ದಾರೆ. ಇದೇ ಮಾದರಿಯಲ್ಲಿ ಇವತ್ತು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಪ್ರಮುಖ ನಾಯಕರು ಕೂಡ ಇವತ್ತಿನ CWC ಸಭೆಯಲ್ಲಿ ಭಾಗಿಯಾಗ್ತಾರೆ. ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಮತ್ತು PCC ಅಧ್ಯಕ್ಷರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಎಲ್ಲೆಲ್ಲಿ ಲೋಪಗಳಾಯಿತು ಮತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಎಡವಿತು ಅನ್ನುವಂಥದ್ರ ಒಂದು ಪರಾಮರ್ಶೆ ನಡೆಯುತ್ತೆ. ಇನ್ನೊಂದು, ವಿರೋಧ ಪಕ್ಷದ ನಾಯಕನ ಸ್ಥಾನದ ಆಯ್ಕೆಯ ಬಗ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಸುತ್ತಿನ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಇದೀಗ ರಾಹುಲ್ ಗಾಂಧಿ ಅವರ ಮೇಲೆಯೇ ವಿರೋಧ ಪಕ್ಷದ ನಾಯಕ ಸ್ಥಾನಕನ್ನ ಅಲಂಕರಿಸಬೇಕು ಅನ್ನುವಂತಹ ಬಹುದೊಡ್ಡ ಒತ್ತಡ ಇದೆ. ಆದ್ರೆ ಒಂದು ಹಂತದಲ್ಲಿ ರಾಹುಲ್ ಗಾಂಧಿ ಅವರು ನೇರ ಮನಸ್ಸು ಮಾಡ್ತಾ ಇಲ್ಲ. ಬೇರೆ ನಾಯಕರನ್ನ ಆ ಸ್ಥಾನದಲ್ಲಿ ಕೂರಿಸಿ ತಾವು ಸ್ಟ್ರಾಟಜಿಗಳನ್ನ ರೂಪಿಸಿ ಮತ್ತು ಹೋರಾಟದ ರೀತಿಯಲ್ಲಿ ಮುಂದುವರಿಯೋದಕ್ಕೆ ಅವರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ರಾಹುಲ್ ಗಾಂಧಿ ಅವರೇ ಈ ಒಂದು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ತೆಗೆದುಕೊಂಡ್ರೆ ಪಕ್ಷವನ್ನ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಕಟ್ಟಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಮಂದಿ ಸಂಸದರು ಮತ್ತು ಪ್ರಮುಖ ನಾಯಕರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. CWC ಸಭೆಯಲ್ಲೂ ಕೂಡ ಒಂದು ಸುತ್ತಿನ ಚರ್ಚೆ ಆಗಬಹುದು. ಇವತ್ತು ಸಂಜೆ 5:30ಕ್ಕೆ ಕಾಂಗ್ರೆಸ್ ಪಕ್ಷದ ಸಂಸದೀಯ ಪಕ್ಷದ ಸಭೆ ಕೂಡ ಇದೆ. ಅಲ್ಲಿ ಒಂದು ಅಂತಿಮವಾದಂತಹ ನಿರ್ಣಯವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಅಥವಾ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆ ಒಂದು ಆಯ್ಕೆಯ ಜವಾಬ್ದಾರಿಯನ್ನ ನಿರ್ಣಯವನ್ನ ತೆಗೆದುಕೊಂಡು ಅವರ ಹೆಗಲಿಗೆ ಹಾಕುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಬಳಿಕ ಎಲ್ಲ ನೂತನವಾಗಿ ಆಯ್ಕೆಯಾಗಿರುವಂತಹ ಸಂಸದರಿಗೆ ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಕಾಂಗ್ರೆಸ್ ಒಂದಷ್ಟು ರಾಜ್ಯಗಳ ಮೇಲೆ ಕಣ್ಣನ್ನು ಇಟ್ಟಿದೆ. ಮಹಾರಾಷ್ಟ್ರ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಪರಿಸ್ಥಿತಿಗಳ ಅವಲೋಕನ ಮಾಡುವಂಥದ್ದು ಅನಿವಾರ್ಯ ಆಗಿದೆ. ಈ ವರ್ಷದ ಅಂತ್ಯದ ಹೊತ್ತಿಗೆ 4-5 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಬರ್ತಾ ಇದೆ. ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಇನ್ನಷ್ಟು ಅಗ್ರೆಸಿವ್ ಆಗಿ ಹೋರಾಟವನ್ನು ಮಾಡಬೇಕಂತ ಅನಿವಾರ್ಯತೆ ಕೂಡ ಇದೆ. ಸದ್ಯಕ್ಕೆ ಕಾಂಗ್ರೆಸ್ಗೆ ಪೂರಕವಾದಂತಹ ವಾತಾವರಣ ಕಂಡು ಬಂದರೂ ಕೂಡ ಅದು ಟಾರ್ಗೆಟ್ ಅನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ರೀತಿಯ ಒಂದು ಬೇಸರವನ್ನ ರಾಹುಲ್
ಗಾಂಧಿ ಅವರು ಕೂಡ ವ್ಯಕ್ತಪಡಿಸಿರೋ ಕಾರಣಕ್ಕೋಸ್ಕರ ಇವತ್ತಿನ CWC ಸಭೆಯಲ್ಲಿ ಒಂದಷ್ಟು ಪರಾಮರ್ಶೆ ಅಂತೂ ನಡೆಯುತ್ತೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ ಮತ್ತು ಹರೀಶ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.